ಅಕ್ರಮವಾಗಿ ಇದನ್ನ ಜಾಗ ಕಬಳಿಸ್ತಾ ಇದ್ದಾರೆ. ತಾವು ಸ್ಥಳಕ್ಕೆ ಬಂದು ಅದನ್ನು ಗ್ರಾಮ ಪಂಚಾಯತಿ ಜಾಗನ ಅದನ್ನು ಊರಿನವ್ರು ಕಾಪಾಡಿಕೆ ಬಂದಿರೋ ಗ್ರಾಮಕ್ಕಾಗಿ, ಹಾಗಾಗಿ ಅದನ್ನು ತಾವು ರಕ್ಷಣೆ ಮಾಡಬೇಕು ಅಂತ ಅವರು ಮತ್ತು ಅಡ್ಮಿನಿಸ್ಟ್ರೇಟ್ರು ಇಲ್ಲ ಬಂದೆ, ಇವತ್ತು ಬಂದೆ, ನಾಳೆ ಬಂದೆ, ಹೋಗ್ತೀನಿ, ಅದನ್ನು ಸುತ್ತ ಟ್ರೆಂಚ್ ಹೊಡಿತು, ಅದನ್ನು ಬೋರ್ಡ್ ಹಾಕು ಅಂತ ಹೇಳಿ ಆಮೇಲೆ 2-3 ಬಾರಿ ಹೇಳಿದ ಮೇಲೆ ಅಂತೂ ಅದು ನಮ್ಮ ಪಂಚಾಯತಿಯ ಅಧ್ಯಕ್ಷರುಗಳು ಸದಸ್ಯರುಗಳು ಒತ್ತಡಕ್ಕೋಸ್ಕರ ಪಾಪ PDO ಅವರು ಹೋಗಿ ಅಲ್ಲಿ ಒಂದು ಬೋರ್ಡ್ ಹಾಕಿ ಬಂದು ಇಲ್ಲಿಯವರೆಗೂ ಸಹ ಯಾವ ಒಬ್ಬ ಅಧಿಕಾರಿಗಳು ಸಹ ಅಲ್ಲಿಗೆ ಬಂದು ನೋಡಿಲ್ಲ. ಅದ್ರದ್ದು ಇವತ್ತಿನ ವ್ಯಾಲ್ಯೂಯೇಷನ್ ಎಷ್ಟು? ಸುಮಾರು 15-20 ಕೋಟಿ ರೂಪಾಯಿ ವ್ಯಾಲ್ಯೂಯೇಷನ್ ಜಾಗ. ಯಾರೋ ಭೂಗಳರು ಬಂದು ಅದನ್ನು ಅಕ್ರಮವಾಗಿ ರಾತ್ರೋರಾತ್ರಿ JCB ಕ್ಲೀನ್ ಮಾಡಿ ಅದನ್ನು ಯಾವುದೋ ಹೆಸರಿಗೆ ಖಾತೆ ಮಾಡಿ ಅದನ್ನು ಖಾತೆ ಮಾಡಿಸಿದಂತೆ ಮಾಡಿದ್ದಾರೆ. ಅಂಥ ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯವರೆಲ್ಲ ಅದನ್ನು ವಿರೋಧ ಮಾಡಿ ಪಂಚಾಯತಿ ಆ ಭಾಗದ ಪಂಚಾಯತಿ ಮೆಂಬರ್ಗಳು, ಇಡೀ ಪಂಚಾಯತಿಯ ಸದಸ್ಯರುಗಳು, ಅಧ್ಯಕ್ಷರು ಹೋಗಿ ಅದನ್ನು ವಿರೋಧ ಮಾಡಿದಂಥ ಸಂದರ್ಭದಲ್ಲಿ PDO ಅವರು ಇಲ್ಲ ಹೌದು ಸರಿ ಹಿಂಗೆ ಅತಿಕ್ರಮಣ ಆಗ್ತೈತಿ ಅಂತೇಳಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಅವರು ತಿಳಿಸಿದ್ದಾರೆ. ಆದರೆ ಇಲ್ಲೇವರೆಗೂ ಸಹ ಅದನ್ನು ಯಾರು ಮಾಡಿದ್ರು, ಏನಾಯ್ತು, ಯಾಕಾಗಿ ಆ ಸ್ಪಾಟಿಗೆ ಬಂದು ಗ್ರಾಮಸ್ಥರನ್ನ ಕೂರಿಸಿದ್ದು ಹೌದಾ ಇದನ್ನು ನಾವು ರಕ್ಷಣೆ ಮಾಡ್ತು ಅಂತ ಸಂಬಂಧಪಟ್ಟಂಥ ಇಲಾಖೆ ಒಬ್ಬರು ಬಂದಿಲ್ಲ. ಆದರೆ ಈಗ ನಮಗೆ ಈ ಒಂದು ತಿಂಗಳ ಹಿಂದೆ ಮಾಹಿತಿ ಬಂದಿತ್ತು ಏನಂತ, ಇಲ್ಲ ಈ PDO ಅವರು ನಮಗೆ ಸಹಕಾರ ಕೊಡಲೇ ಇಲ್ಲ, ಅದು ಆ ಕಾರಣಕ್ಕೋಸ್ಕರ PDOನ ಅಲ್ಲಿಂದ ವರ್ಗಾವಣೆ ಮಾಡ್ತು ಅಂತೇಳಿ ಗೊತ್ತಿಲ್ಲ ನಮಗೆ ಮಾಹಿತಿ ಬಂದಿತ್ತು. ನಾವೇನು ಮಾಡಿದ್ವು, ಯಾರೋ ಹೇಳ್ತಾರೆ ಬಿಡು, ಯಾಕೆ ಮಾಡ್ತಾರೆ. ಈಗ ಒಂದು ಅಂಥ ನಮ್ಮ ಅನಂತಪುರದಲ್ಲಿ ಜಾತ್ರೆ ನಡೀತು, ಅಂಥ ಸಂದರ್ಭದಲ್ಲಿ PDOನ ಬದಲಾವಣೆ ಮಾಡಿ ಒಂದಿಷ್ಟು ಇಲ್ಲಿ ದೊಡ್ಡ ಪಂಚಾಯಿತಿ ಆ ಮಹಿಳೆಗೆ ನಿಭಾಯಿಸೋಕ್ಕಾಗುತ್ತೋ ಇಲ್ಲೋ ಅಂತ ಹೇಳಿದಾಗ ಅವತ್ತು ಇದೇ ಅಧಿಕಾರಿಗಳು, ಇದೇ ಅಡ್ಮಿನಿಸ್ಟ್ರೇಟರ್ EO ಇದ್ರು, ಅವತ್ತು ಹೇಳಿದ್ರು ಇಲ್ಲೆಲ್ಲ ಭಾಳ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ, ಒಳ್ಳೆ ನಾವೆಲ್ಲ ಇದೀವಲ್ಲ ಸರ್ ಅಡ್ಮಿನಿಸ್ಟ್ರೇಟ್ರು ನಮ್ಮ ಮಾಡಿಸಿ ಹೊರತು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರು. ಅವತ್ತು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಪ್ರಾರಂಭದಲ್ಲಿ ಮಳೆಗಾಲ ಪ್ರಾರಂಭ ಆದಾಗ ಅಲ್ಲಿವರೆಗೂ ಚೆನ್ನಾಗಿ ಇಲ್ಲಿವರೆಗೂ ಕೆಲಸ ಮಾಡಿದ್ದಾರೆ. ಇದು ಯಾವಾಗ ಮಲಂದೂರು 148 ನಂಬರಿಗೆ ಯಾವಾಗ ಸಹಕಾರ ಕೊಟ್ಟಿಲ್ಲ, ಅವರೆಲ್ಲ ಇಲ್ಲೆಲ್ಲ ಪಂಚಾಯತಿ ಅಧ್ಯಕ್ಷರುಗಳಿಗೆ ಆ ಊರಿನವರಿಗೆಲ್ಲ ಹೇಳ್ಬೋದು ಇಲ್ಲೆಲ್ಲ ಹಿಂಗಿದೆ, ಹಿಂಗೆ ನಡೀತಾ ಇದೆ ಅಂತ ಏನೋ ಒಂದಿಷ್ಟು ಅವ್ರ ಮನಸ್ಸಿಗೆ ತಿಳಿದಾರೆ. ಎಲ್ಲ PDO ಅವರೆಲ್ಲ ನಾವು ಮಾತಾಡಿದೆಲ್ಲ ಲೇಖೌಟ್ ಮಾಡ್ತಾರೆ. ಅದಕ್ಕೆ ಏನು ಮಾಡಿದ್ರು, ಒಂದಿಷ್ಟು ಪ್ರಭಾವಿ ಮುಖಂಡರು, ಶಾಸಕರ ಏನು ಆಪ್ತವಾಗಿ ಗುರುತಿಸಿದ್ದಾರೆ, ಯಾರು ಸಮರ್ಥನೆ ಮಾಡ್ತಾರೆ ಅಂಥವ್ರು ಒಂದಿಷ್ಟು PDO ಮೇಲೆ ಒತ್ತಡ ಹಾಕಿ ಆ PDO ಅವ್ರ ಮಾತು ಕೇಳಿಲ್ಲ. ಇಲ್ಲ ಮಾಡೋಕ್ಕಾಗಲ್ಲ, ಅದು ಗ್ರಾಮ ಪಂಚಾಯತಿ ಜಾಗ, ಅದು ಅವ್ರು ಯಾರ ಹೆಸರು ಖಾತೆ ಇಲ್ಲ, ಅದು ಮಾಡೋಕ್ಕೆ ಬರಲ್ಲ ಅವ್ರ ಹೆಸರಿಗೆ ಅಂತ ಹೇಳಿದಾಗ ಅವ್ರು ಆ PDOಗೆ ಯಾವ ರೂಟಲ್ಲಿ ಅಧಿಕಾರ ಮುಖಾಂತರ ದಬ್ಬಾಳಿಕೆ ಮಾಡಬೇಕು ಒತ್ತಡ ಹಾಕಿದ್ರು. ಆ ಅಮೌಂಟ್ ಕೇಳಿಲ್ಲ. ಆ ಕೇಳಿಲ್ಲ ನಾವು ಮಾತಾಡಿದೆಲ್ಲ ಲೀಕ್ಔಟ್ ಮಾಡಿದ್ದು ಒಂದೇ ಕಾರಣಕ್ಕೋಸ್ಕರ ಇವತ್ತು ಆ PDOನ ತಾಲೂಕು ಪಂಚಾಯತಿಗೆ ವರ್ಗಾವಣೆ ಮಾಡಿದ್ದಾರೆ. ಯಾಕಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಇವರು ಯಾವುದೇ ರೀತಿಯಲ್ಲಿ ಡೆಪ್ಯುಟೇಷನ್ ಮಾಡಿದ್ದಾರೆ ಇಲ್ಲಿಂದ. ಆದರೆ ಇಲ್ಲಿಗೆ ಗೌತಮ್ಪುರದ PDOನ ನಾವು ಡೆಪ್ಯುಟೇಷನ್ ಮಾಡಿದ್ದಾರೆ. ಇಷ್ಟು ದಿವಸ ಇವರಿಗೆ ಈಗ ಪಂಚಾಯತಿ ಮೇಲೆ ಅಕ್ಕರೆ ಇಲ್ದಿದ್ದು, ಅಭಿವೃದ್ಧಿ ಬಗ್ಗೆ ಚಿಂತನೆ ಇಲ್ದಿದ್ದು, ದಿಢೀರನ್ನೇ ಇಲ್ಲ ಬೇರೆ PDO ಹಾಕಬೇಕು ಡೆಪ್ಯುಟೇಷನ್ ಮಾಡ್ಕೊಂಡು ಏನು ಉದ್ದೇಶ ಇರೋದು. ಅವತ್ತು ಅಂತ ನೀರಿನ ಸಮಸ್ಯೆ ಇದೆ, ಬೇಸಿಗೆಯಲ್ಲಿ ಜಾತ್ರೆ ಸಂದರ್ಭದಲ್ಲಿ ಸ್ವಚ್ಛತೆ ಕಾಪಾಡಬೇಕು, ಅಂಥ ಸಂದರ್ಭದಲ್ಲಿ PDO ಬದಲಾವಣೆ ಮಾಡಿಕೊಡ್ರಿ ಅಂದರೆ ಕೊಟ್ಟಿಲ್ಲ. ಆಮೇಲೆ ಯಾರು ಇಲ್ಲೇವರೆಗಾದರೂ ಸಮೇತ ಯಾರು ಒಬ್ಬರು ನಮ್ಮ ಪಂಚಾಯತಿ ಸದಸ್ಯರುಗಳಾಗಲಿ ಅಥವಾ ಸಾರ್ವಜನಿಕರಾಗಲಿ ಏನಾದ್ರು ಅವ್ರ ವಿರುದ್ಧ ಪ್ರತಿಭಟನೆ ಮಾಡಿ ಆ PDO ಅವರು ಇಷ್ಟು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಹೇಳಿದರೆ ಹೌದಪ್ಪ, ಸಾರ್ವಜನಿಕ ಹಿತದೃಷ್ಟಿಯಿಂದ, ಆಡಳಿತ ಹಿತದೃಷ್ಟಿಯಿಂದ ಡೆಪ್ಯುಟೇಷನ್ ಮಾಡಿದ್ರು ಅಂತ ಹೇಳ್ಬೋದು. ಯಾವುದೂ ಇಲ್ಲ, ಯಾವುದೂ ಸಹ ಇಲ್ಲ. ಸಂದರ್ಭ ಬಂದಾಗ ಸಾರ್ವಜನಿಕ ಹಿತದೃಷ್ಟಿಯಿಂದ, ಆಡಳಿತ ದೃಷ್ಟಿಯಿಂದ ಮಾಡಿದಾಗಲೇ ಇವರು 100 ಕಾರಣ ಹೇಳ್ತಾರೆ, ಯಾರು EO ಅವರು ಮತ್ತು CO ಅವರು. ಇದು ಯಾವುದು ಕಾರಣ ಇಲ್ಲದೆ ಇವ್ರನ್ನ ಡೆಪ್ಯುಟೇಷನ್ ಮಾಡಿದ್ದಾರೆ ಅಂದರೆ ಎಲ್ಲ ಒಂದು ಕಡೆ ಇಂಡೈರೆಕ್ಟ್ ಆಗಿ EO ಅವರು, CO ಅವರು, ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳೆಲ್ಲರೂ ಆ ಭೂ ಮಾಲೀಕ ಅಕ್ರಮ ಮಾಡ್ತಾರೆ, ಭೂ ಮಾಫಿಯಾದರ ಪರವಾಗಿ ಮಾಡೋಕ್ಕೋಸ್ಕರ ಇವರು ಇದನ್ನು ಈ ಕೆಲಸ ಅಧಿಕಾರಿಗಳು ಮಾಡಿದ್ದಾರೆ. ಒಂದು ಇನ್ನೊಂದು ಕಡೆ ಒಬ್ಬ EO ಆದರು. ಎಷ್ಟು ದಿವಸ ಆಯ್ತು ಈಗ ಪಂಚಾಯತಿ ಬಾಡಿಯಲ್ಲಿ ಹೆಚ್ಚು ಕಮ್ಮಿ ಫೆಬ್ರವರಿ ಮುಗಿತಾರೆ, ಫೆಬ್ರವರಿಯಲ್ಲಿ ಮುಗಿದಿದೆ. ಹೆಚ್ಚು ಕಮ್ಮಿ 4 ತಿಂಗಳಾಯಿತು, 5 ತಿಂಗಳೇ ಆಯ್ತು. ಆದರೆ ಒಂದು ಸಾರಿಗೂ EO ಅವರು ಗ್ರಾಮ ಪಂಚಾಯತಿ ಬಂದಿಲ್ಲ. ಅಡ್ಮಿನಿಸ್ಟ್ರೇಟರ್ ಏನೊಂದು 2 ಸರಿ ಏನಾದ್ರು ಬಂದಿದ್ರೆ ಅವತ್ತು ಅದು ಆ ಜಾಗಕ್ಕಾಗಿ ಹೋರಾಟ ಮಾಡೋದಕ್ಕಾಗಿ
ತರಾತುರಿಯಲ್ಲಿ ಒಂದು ಅದು ಅವರಿಗೆ ಅನುಕೂಲ ಆಗಂಗೆ ಒಂದು ರೆಸಲ್ಯೂಷನ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಬಂದವರು. ಅದು ಬಿಟ್ಟರೆ ಇವತ್ತಿಗಾಲೂ ಸಹ ಅಲ್ಲಿ ಹೋಗಿಲ್ಲ ಅವರು. ಇದೆಲ್ಲ ಒಂದು ಕಡೆ ಅವರು ಈ ಅಧಿಕಾರಿಗಳ ಗುಂಪು ಈ ಅಕ್ರಮ ಮಾಡೋಂಥವರಿಗೆ ಭೂಮಾಫಿಯದವರಿಗೆ ಸೇರ್ಕಿಂದು ಒಂದೇ ಅಲ್ಲ, ಗ್ರಾಮ ಠಾಣೆ ಒಂದೇ ಅಲ್ಲ, ಲ್ಯಾಂಡ್ ಇರ್ಬೋದು, ಗ್ರಾಮ ಠಾಣೆ ಇರ್ಬೋದು, ಈ ರೀತಿಯ ಅಧಿಕಾರಿಗಳೇ ಹಿಂಗೆ ಸೇರಿಕಿಂದು ಸಾಕಾರ ಕೊಡಕ್ಕೆ ಬಿಟ್ರೆ ಅದನ್ನ ವಿರೋಧ ಮಾಡಿದಂಥ ಅಧಿಕಾರಿಗಳನ್ನ ಈ ರೀತಿಯ ಪನಿಷ್ಮೆಂಟ್ ಮಾಡಿದರೆ ಇನ್ನು ಅಧಿಕಾರಿಗಳು ಯಾವ ರೀತಿ ರಕ್ಷಣೆ ಮಾಡ್ತಾರೆ? ಇವರು ಈ ಪೀಡು ಅವರಿಗೆ ಅವರೇ ಒಂದು ವೇಳೆ ಅಧಿಕಾರಿಗಳ ವಿರುದ್ಧ ಇದ್ರೆ ಈ ಸಂಬಂಧಪಟ್ಟಂತ ಸಿ ಅವರು ಅವರು ಈ ಪೀಡು ಪರವಾಗಿರ್ಬೇಕಾಯ್ತು. ಏನಾರಾಗಲಿ ಆ ಎಮ್ಮ ದಕ್ಷತೆಯಿಂದ ಯಾರಿಗೂ ಸಹ ದಂಡಾಗದೆ ಇವತ್ತು ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ಆ ರಕ್ಷಣೆ ಮಾಡಕ್ ಹೋತಲ್ಲ ಅಂತೇಳಿ ಇವರೇ ಆ ಎಮ್ಮನ ಜಾಗ ರಕ್ಷಣೆ ಮಾಡೋದಕ್ಕೆ ಇವರು ಪನಿಷ್ಮೆಂಟ್ ಡೆಪ್ಟೇಷನ್ ಮಾಡ್ತಾರೆ ಅಂದ್ರೆ ಎಷ್ಟು ಮಟ್ಟಿಗೆ ಇದು ಸರಿ? ಇವ್ರು ಹೇಳ್ಬೋದು ಈಗ ಇಲ್ಲ ನಾವು ಯಾರೂ ಸಹ ನಾವು ಇದಕ್ಕೆ ಒತ್ತಡ ಹಾಕಿಲ್ಲ ಅಂತ. ಇಲ್ಲಿದೆ ನಮ್ಮ ಹತ್ರ ಆ ಪಿಡಿಒ ಅವರಿಗೆ ಯಾವ ರೀತಿಯ ಒಂದು ಒತ್ತಡ ಹಾಕಿದ್ರು, ಬೆದರಿಕೆ ಹಾಕಿದ್ರು, ಆಮೇಲೆ ಆ ಜಾಗ ಯಾರ ಹೆಸರಿಗಿದೆ ಹಿಂಗಿದೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ನಾನು ಮಾತಾಡಿದ್ದೀನಿ, ನೀನು ಆ ಎಮ್ಮನ ಹತ್ರ ಮಾತಾಡ್ಕೊಳ್ರಿ ಅಂತ. ಯಾಕೆಂದ್ರೆ ನಾವು ಹೇಳಿಲ್ಲ, ಇದು ಏನು ಒಬ್ರಿಗಲ್ಲ, ಇವರು ಇಡೀ ತಾಲೂಕು ಅಧಿಕಾರಿಗಳಿಗೆ ಗೊತ್ತಿದೆ. ಇಲ್ಲ ಇವರು ಭೂ ಮಾಫಿಯಾದರೆ ಇದನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಿದ್ದು ಇವರು ಅದ್ರ ಬಗ್ಗೆ ಗಮನ ಹರಿಸಿಲ್ಲ ಅಂತ ಹೇಳಿದ್ರೆ ಇದಕ್ಕೆ ಇವರು ಶಾಮಿಲ್ ಆಗಿ ಇಒ ಅವರು ಮತ್ತೆ ಅಡ್ಮಿನಿಸ್ಟ್ರೇಟರ್ ಪ್ಲಸ್ ಸಿಒ ಅವರು. ಇದು ಸಿಒ ಅವರಿಂದ ಇಒ ಅವರು ಲೆಟರ್ ಬರೆದಿದ್ದಾರೆ, ಸಿಒ ಅವರು ಇದನ್ನ ಡೆಪ್ಟೇಷನ್ ಮಾಡಿದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಅಧಿಕಾರಿಗಳು ಸರ್ಕಾರಿ ಜಾಗವನ್ನು ರಕ್ಷಣೆ ಮಾಡಿದಂಥ ಸಂದರ್ಭದಲ್ಲೂ ಸಹ ಅಧಿಕಾರಿಗಳು ಈ ರೀತಿ ಪನಿಷ್ಮೆಂಟ್ ಕೊಡೋದಾದ್ರೆ ನಾವು ಯಾರ ವಿರುದ್ಧ ಇದನ್ನು ರಕ್ಷಣೆ ಮಾಡೋರು ಯಾರು? ಗ್ರಾಮಸ್ಥರು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಹೋರಾಟ ಮಾಡಿ ಅದನ್ನು ಜಾಗ ಓಡಿಸಿದ್ರೆ ಅದ್ರ ಪರವಾಗಿ ಇರ್ಬೇಕಾ ಇವರು ಅದ್ರ ವಿರುದ್ಧ ಇರೋದ? ಈಗ ಅದನ್ನ ಎಲ್ಲೋ ಒಂದು ಕಡೆ ಬೇರೆ ಅಧಿಕಾರಿಗಳನ್ನು ಹಾಕಿ ಇನ್ನು ಮುಂದೆ ಅಧಿಕಾರಿಗಳು ನಮ್ಮ ವಿರುದ್ಧ ಎಲ್ಲರೂ ಹೋದ್ರೆ ಈ ಸ್ಥಿತಿ ಆಗುತ್ತೆ ಅಂತೇಳಿ ಬೇರೆ ಅಧಿಕಾರಿಗಳಿಗೆ ಒಂದು ಹೆದರಿಕೆ ಹಾಕ್ತೇನೂ ಆಯ್ತು. ಇನ್ನೊಂದು ಕಡೆ ಆ ಜಾಗ ಹೊಡೆಯ ಹುಂದಾರನು ಇದೆ ದಾಖಲೆ ಮಾಡಿ. ಯಾಕೆಂದ್ರೆ ಈ ತಾಲೂಕಲ್ಲಿ ಒಂದಿಷ್ಟು ಬೇರೆ ಸ್ವಾಧೀನ ಅಥವಾ ಸರ್ಕಾರಿ ಜಾಗವನ್ನ ಅಕ್ರಮವಾಗಿ ದಾಖಲೆ ಮಾಡಿಕೊಂಡು ಆಮೇಲೆ ನಮ್ಮ ಲೀಗಲ್ ಇದೆ ಅಂತ ಲೀಗಲ್ ಸೈಡ್ ಬರೋದು ಅವರಿಗೆ ದಬ್ಬಳಿಕೆ ಮಾಡೋದು ನಡೀತಾ ಇದೆ ಇಲ್ಲಿ. ಈಗ ಇಷ್ಟೆಲ್ಲ ಹೋರಾಟ ಮಾಡಿದ್ರೆ ಈ ರೀತಿ ಎಲ್ಲೋ ಒಂದು ಕಡೆ ನಡೀತಾ ಇದೆ ಅಂದ್ರೆ ಈ ಜಾಗನ 100% ಇದನ್ನ ಕಬಳಿಸೋಕ್ಕೋಸ್ಕರ ಈ ರೀತಿಯ ಒಂದು ವರ್ಗಾವಣೆ ಆಗಿದೆ. ಉದಾಹರಣೆ ಈ ಗೌತಮ್ಪುರ ಪಂಚಾಯತ್ ಯಾವಾಗೋ ಪಿಡಿಒ ಬಂದು ಯಾರೋ ಸರ್ಕಾರಿ ಜಾಗಕ್ಕೆ ಗ್ರಾಮ ಠಾಣೆ ಅಂತ ಮಾಡ್ಕೊತಿದ್ದಾರೆ ಮಧ್ಯಪ್ರದೇಶ. ನೋಡಿ ಈಗಲೂ ಗಲಾಟೆ ನಡೀತಾ ಇದೆ. ಅವರು 75 ವರ್ಷದಿಂದ ಜಾಗ ಮಾಡ್ಕೊಂಡು ಬಂದ ನಮ್ಮ ಮೂಲತಃ ನಾವು ಇದ್ದು ಗದ್ದೆ ಮಾಡ್ಕೊಂಡು ಬಂದರೆ ಬಾಬು ಅವರು ಚಂದ್ರಶೇಖರ್ ಅಂತೇಳಿ ಅವ್ರಿಗೆ ಸರ್ಕಾರಿ ಜಾಗಕ್ಕೆ ಗದ್ದೆ ಮಾಡ್ಕೊಂಡು ಬಂದಂಥ ರೆವಿನ್ಯೂ ಲ್ಯಾಂಡಿಗೆ ಗ್ರಾಮ ಠಾಣೆ ಅಂತ 9 ಹೇಳ್ಕೊಂಡು ಇವತ್ತು ಅವ ಇಲ್ಲ ನನ್ನ ಜಾಗ ಬರುತ್ತೆ ಇಲ್ಲಿ 10 ಗುಂಟೆ ಅಂತ ಹೋಗಿದ್ದಾರೆ. ಅವರು ಅಲ್ಲಿ ವಾಸನೆ ಇಲ್ಲ, ಇಡೀ 10 ಹಳ್ಳಿಗೆ ಗೊತ್ತಾದ್ರು ಅವರು ಜಾಗ ಅಲ್ಲ ಅಂತ. ಆದರೆ ಸುಮ್ಮನೆ ಅದಕ್ಕೊಂದು ಸಿವಿಲ್ ಮ್ಯಾಟ್ರ್ ಅಂದ್ಮೇಲೆ ಒಂದು ಲೀಗಲ್ಲಿ ಹೋಗೋದು ಅವ್ರ ಮೇಲೆ ದಬ್ಬಳಿಕೆ ಮಾಡೋದು. ಈಗ ಇದು ಹಂಗೆ ಆಗುತ್ತೆ. ಯಾರ್ದು ಹೆಸರು 911 ತರ್ತಾರೆ, ಇಲ್ಲ ಇದು ಗ್ರಾಮ ಠಾಣೆ ಇದು ನಮ್ಮ ಖಾತೆ ಇದೆ ನಿಮಗೆ ಏನೋ ಅಂತ. ಈ ಗ್ರಾಮಸ್ಥರಾಗಲಿ ಪಾಪ ರೈತರಾಗಲಿ ಇದ್ದರು ಕೂಲಿಕಾರರು ಎಷ್ಟು ದಿವಸ ಹೋರಾಟ ಮಾಡೋಕ್ಕಾಗುತ್ತೆ ಅವರಿಗೆ? ಈ ಭೂಮಾಫಿಯಾದವರ ವಿರುದ್ಧ, ದುಡ್ಡಿದ್ದರ ವಿರುದ್ಧ ಮತ್ತೆ ಅಧಿಕಾರ ಇದ್ದವರ ವಿರುದ್ಧ ಎಷ್ಟು ದಿವಸ ಹೋರಾಟ ಮಾಡೋಕ್ಕಾಗುತ್ತೆ? ಹೋರಾಟ ಮಾಡಿ 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 ಕೈ ಬಿಡಬೇಕಾಗುತ್ತೆ. ಆದರೆ ಇದಕ್ಕೆಲ್ಲ ಶಾಮೀಲ್ ಅಧಿಕಾರಿಗಳು ತಾನೆ. ಹಾಗೆ ಇವರಿಗೇನಾದ್ರು ಈ ಅಧಿಕಾರಿಗಳಿಗೆ ನನ್ನ ಇವ್ರಿಗೇನಾದ್ರು ಜವಾಬ್ದಾರಿ ಇದೆಯಾ? ಇವ್ರಿಗೇನೋ ಮಾನ ಮರ್ಯಾದೆ ಏನಾದ್ರು ಇದೆಯಾ? ಯಾಕಂದ್ರೆ 20 ಕೋಟಿ ರೂಪಾಯಿ ಆಸ್ತಿನ ಇವತ್ತು ಗ್ರಾಮಸ್ಥರು ಉಳಿಸಿದ್ದಾರೆ ಅಂತ ಹೇಳಿದ್ರೆ ಅದನ್ನು ಬಂದು ನೋಡಕ್ಕೆ ಒಂದು ಸೌಜನ್ಯ ಈ ಸಿಒ ಅವರಿಗೆ ಇಒ ಅವರಿಗೆ ಇಲ್ಲ ಅಂದ್ರೆ ಇವ್ರು ಯಾಕೆ ಆಸ್ತಿ ಚೇರ್ಮನ್ ಕೂರ್ಬೇಕಾಗಿದೆ? ಇವ್ರ ವಿರುದ್ಧ ನಾವು ಬೀದಿಗಿಳಿದು ಹೋರಾಟ ಮಾಡುವಂತ ಸನ್ನಿವೇಶ ಸೃಷ್ಟಿ ಮಾಡಿದ್ದಾರೆ ಇವರು. ಈ ರಾಜಕಾರಣಿಗಳ ಜೊತೆಗೆ ಅಧಿಕಾರ ಇದ್ದರ ಜೊತೆ ಸೇರ್ಕೊಂಡಿದ್ದಾರೆ. ಅವ್ರದ್ದು ಕೆಲಸ ತಾನೆ, ಅವ್ರ ಕರ್ತವ್ಯ ತಾನೆ. ಈ ಗ್ರಾಮಸ್ಥರು 20 ಕೋಟಿ ರೂಪಾಯಿ ಆಸ್ತಿ ರಕ್ಷಣೆ ಮಾಡಿದ್ದಾರೆ. ನಮ್ಮ ಗ್ರಾಮ ಪಂಚಾಯತಿ ಜಾಗ ಇದು ಸರ್ಕಾರಿ ಜಾಗ, ನಾವು ಬಂದು ಪರಿಶೀಲನೆ ಮಾಡಬೇಕು, ಅದನ್ನ ನೋಡ್ಬೇಕು ಅನ್ನೋದು ಒಂದು ಜವಾಬ್ದಾರಿ ಇಲ್ಲದಂತ ಅಧಿಕಾರಿಗಳು ಬಂದು ಕೂತಾರೆ ಅಂದ್ರೆ ಇಲ್ಲಿ ಈಗ ನಾವು ಸಾರ್ವಜನಿಕರು ನಮ್ಮ ಪಂಚಾಯತಿ ಅಧ್ಯಕ್ಷರು ಸದಸ್ಯಗಳ ಮುಖಾಂತರ ಇನ್ನು ಹೋರಾಟ ಮಾಡಿ ಆ ಅಧಿಕಾರಿಗಳ ವಿರುದ್ಧ ಹೋರಾಟ ಮಾಡಬೇಕಾಯ್ತು. ಯಾರು? ಇಒ ಮತ್ತೆ ಅಡ್ಮಿನಿಸ್ಟ್ರೇಟರ್ ವಿರುದ್ಧ ಹೋರಾಟ ಮಾಡಿ ಅವ್ರು ಈ ತಾಲೂಕಿಂದ ಓಡಿಸ್ಬೇಕಾಯ್ತು. ಯಾಕಂದ್ರೆ ಈ ಶಾಸಕರು ಇಲ್ಲೇನಾಯ್ತು, ಗ್ರಾಮ ಪಂಚಾಯತಿನೂ ಮುಗಿದೋಗಿದೆ, ಜಿಲ್ಲಾ ಪಂಚಾಯತಿ ಇಲ್ಲ, ತಾಲೂಕ್ ಪಂಚಾಯತಿ ಇಲ್ಲ, ಕೇವಲ ಶಾಸಕರು ಮಂತ್ರಿಗಿರಿಗೋಸ್ಕರ 3 ತಿಂಗಳಾಗಿದೆ ಬೆಂಗಳೂರಿಗೆ ಹೋಗಿ ಅವ್ರ ಮುಖಾಂತರ ಇಲ್ಲಿ ಒಂದಿಷ್ಟು ಜನ ಲಾಭಕ್ಕಾಗಿ ಹೋಗಿ ಇದ್ದಂಥ ಜನ ಇದನ್ನೆಲ್ಲವೂ ಸಹ ಮಾಡ್ತಾ ಇದ್ದಾರೆ.
ಹಾಗಾದ್ರೆ ಅದು ನಮ್ದು ಅಲ್ಲ ಅಂತ ಹೇಳೋದಾದ್ರೆ ನಾವು ಇದಕ್ಕೇನು ಇಲ್ಲೇ ಇಲ್ಲ ಅನ್ನೋದಾದ್ರೆ ನಮ್ಮ ಹತ್ರ ರೆಕಾರ್ಡ್ ಕೊಡ್ತು ಬರ್ಲಿ ಹೆಂಗೆ ಅವ್ರಿಗೆ ಯಾಕೆ ಹೇಳಿದ್ರು ಅವ್ರಿಗೆ ಏನ್ ಸಂಬಂಧ ಇಲ್ಲಿ ಬಲಂದೂರು ಜಾಗಕ್ಕೆ ಎಲ್ಲೇ ಇದ್ದವ್ರಿಗೆ ಏನು ಸಂಬಂಧ ಇದು ಯಾಕಾಗಿ ಅವ್ರಿಗೆ ಆ ಪಿ ಡಿ ಒ ಫೋನ್ ಮಾಡಿದ್ರು ಯಾರ್ದೋ ಜಾಗ ಅಂತ ಹೇಳಿದ್ರು ಆ ಹನಿಪುಗೆ ಏನ್ ಸಂಬಂಧ ಅಸ್ಪತ್ರೆಗೆ ಏನ್ ಸಂಬಂಧ ಪಿ ಡಿ ಒಗೆ ಈ ಆನಂದಪುರ ಜಾಗದ ವಿಚಾರ ಇಲ್ಲಿ ಏನು ಯಾರಿಗೂ ಗೊತ್ತಿಲ್ವಾಗ ಇವರು ಅಕ್ರಮಗಳು ಮಾಡ್ತಾ ಇರೋದು ಇಡೀ ತಾಲೂಕಲ್ಲಿ ಈ ಟೀಮಿಂದು ಅಕ್ರಮಗಳು ನಡೀತಾ ಇದ್ದಾವೆ ಹೇಳಕ್ ಹೋದ್ರೆ ಇಲ್ಲ ಅವ್ರು ಮಾಡ್ಲಾ ಇವ್ರು ಮಾಡ್ಲಾ ಯಾರ್ದೋ ಅಂತ ಹೇಳಕ್ ಸರ್ಕಾರಿ ಜಾಗನ ಸಾರ್ವಜನಿಕರ ಜಾಗನ ಯಾರ್ದೋ ಸ್ವಾಧೀನ ಇರೋ ಜಾಗನ ಹೋಗೋದು ಇವ್ರು ಕಬಳಿಸೋದು ಆಮೇಲೆ ಅವ್ರ ಮೇಲೆ ದಬ್ಬಾಳಿಕೆ ಮಾಡೋದು ಅಧಿಕಾರ ಮತ್ತೆ ಹಣ ಬಂದು ಹಾಗಾಗಿ ಈ ರೀತಿಯ ದಬ್ಬಾಳಿಕೆಗೆ ಅಕ್ರಮಕ್ಕೆ ಇಒ ಅವರು ಮತ್ತೆ ಸಿಒ ಅವರು ಇವ್ರನ್ನ ನೋಡಿದ್ರೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಇವ್ರ ಬ್ಯಾಕ್ಗ್ರೌಂಡ್ ಇವರಿಗೆ ಸಪೋರ್ಟ್ ಇದೆ ಇವ್ರು ಏನ್ ತಗೊಂಡಾರೋ ನಮಗೆ ಗೊತ್ತಿಲ್ಲ ಆದ್ರೆ ಯಾವ ಕಾರಣಕ್ಕೂ ನಾವು ಅನಂತಪುರದಲ್ಲಿ ಬಿಡಲ್ಲ ಮುಂದಿನ ದಿನಗಳಲ್ಲಿ ಇದನ್ನ ಈಗ ನಾವು ಈಗಾಗಲೇ ಚರ್ಚೆ ಮಾಡಿ ಯಾವತ್ತು ಪ್ರತಿಭಟನೆ ಇಒ ಆಫೀಸ್ ಎದುರುಗಡೆ ಮಾಡಬೇಕು ಅನಂತಪುರದಲ್ಲೇ ಪ್ರತಿಭಟನೆ ಮಾಡಬೇಕು ಅಂತೇಳಿ ನಾವು ಇವಾಗ ಚರ್ಚೆ ಮಾಡಿ ದಿನಾಂಕ ಘೋಷಣೆ ಮಾಡಿ ಇಒ ಅವರ ಆಫೀಸ್ ಎದುರುಗಡೆ ಧರಣಿ ಮಾಡ್ತೇವೆ ಬಂದು ಅವ್ರ ಸುತ್ತ ಟ್ರೆಂಚ್ ಹೊಡೆದು ನಿಲ್ಲಿಸ್ಬೇಕು ಅದನ್ನ ಬೌಂಡ್ರಿ ಫಿಕ್ಸ್ ಮಾಡಬೇಕು ಒಂದು ಇನ್ನೊಂದು ಕಡೆ ಈ ಯಾವ್ದ ಡೆಪ್ಯುಟೇಷನ್ ಏನಿದ್ರು ರದ್ದುಪಡಿಸ್ಬೇಕು ಯಾಕೆ ಅಂದ್ರೆ ಬಾಡಿ ಬರೋವರೆಗೂ ಈ ಪಿಡುವನೇ ಇರ್ಬೇಕು ಯಾಕೆ ಅಂತ ಹೇಳಿದ್ರೆ ಬಾಡಿ ಬಂದ ಮೇಲೆ ಬೇಕಾದ್ರೆ ಇವ್ರಿಗೆ ಬಹಳ ಕಾಳಜಿ ಇದ್ರೆ ಚುನಾವಣೆ ಆಗಿ ಅದಕ್ಕೊಂದು ಹೊಸ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಆದ್ಮೇಲೆ ಬೇಕಾದ್ರೆ ಇವರು ತೆಗೆದಾಕ್ಲಿ ಆ ಬಾಡಿ ಇರುತ್ತೆ ಈ ಪಂಚಾಯತಿಯ ಎಲ್ಲರೂ ಸಹ ಈ ಅಕ್ರಮಗಳನ್ನ ಅಟ್ಲೀಸ್ಟ್ ಆ ಬಾಡಿ ಇದ್ರೆ ತಡೀತದೆ ಇಲ್ಲಿ ಏನಾಗಿದೆ ಇವರು ಕೇಳೋದಂತ ಒಂದೇ ಕಾರಣಕ್ಕಾಗಿ ಅವ್ರನ್ನ ಡೆಪ್ಯುಟೇಷನ್ ಮಾಡಿದ್ದಾರೆ ಯಾವ ಕಾರಣಕ್ಕೂ ನಾವು ಇವ್ರನ್ನ ಡೆಪ್ಯುಟೇಷನ್ನ ಅಲ್ಲಿ ಹೋಗೋಕೆ ನಮ್ಮ ಸಾರ್ವಜನಿಕರ ಯಾವುದು ಈ ಜಾಗದ ಹಿತದೃಷ್ಟಿಯಿಂದ ಇವರೇನಾದ್ರು ಮುಂಚೆನೆ ಮಾಡಿದರೆ ಇವರಿಗೆ ಅಷ್ಟು ಕಾಳಜಿ ಇದ್ದಿದ್ರೆ ಯಾವುದು ಈ ಸಾರ್ವಜನಿಕ ದೃಷ್ಟಿಯಿಂದ ಆಡಳಿತ ಹಿತದೃಷ್ಟಿಯಿಂದ ಮೇ ತಿಂಗಳಲ್ಲೇ ಮಾಡ್ಬೋದಿತ್ತು ಅವತ್ತು ಯಾಕೆ ಮಾಡಿಲ್ಲ ಇವರು ಅವತ್ತು ಹೇಳ್ದ ಮತ್ತಿಲ್ಲ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಯಾಕೆ ಹೇಳಿದ್ರು ಹಾಗಾಗಿ ಇವೆಲ್ಲವನ್ನು ಹಿಡ್ಕೊಂಡು ಮುಂದಿನ ದಿನಗಳಲ್ಲಿ ನಾವು ಇಒ ಆಫೀಸ್ ಹತ್ರ ನಾವು ಪ್ರತಿಭಟನೆ ಇಳಿದ್ರೆ ಇಒ ಅವ್ರನ್ನೇ ಮತ್ತೆ ಸಸ್ಪೆಂಡ್ ಮಾಡತಂಕ CS ಆಫೀಸ್ ಎದುರುಗಡೆ ಆ ಕಾರಣಕ್ಕಾಗಿ ಇಒ ಅವರು ತಕ್ಷಣ ಬಂದು ಸ್ಥಳ ಪರಿಶೀಲನೆ ಮಾಡಬೇಕು ಮತ್ತು ಈ ಡೆಪ್ಯುಟೇಷನ್ ಕ್ಯಾನ್ಸಲ್ ತಕ್ಷಣ ಮಾಡಬೇಕು ಅಂತ ಈ ಮೂಲಕ ಅವರಿಗೆ ತಿಳಿಸ್ತೀನಿ ಯಾಕಂದರೆ ಬೇಕಾದಷ್ಟು ಕೆಲಸದಾರೆ ಇವ್ರು ಏನು ಅದಾರಲ್ಲ ಈ ಸಮರ್ಥನೆ ಮಾಡೋರು ಅಥವಾ ನಾವು ಅಧಿಕಾರದಲ್ಲಿ ಇದಾರಲ್ಲ ಇವರಿಗೆ ಸಾಕಷ್ಟು ಜನ ಅದಾವೆ 94C ಹಕ್ಕದ್ರ ಕೊಡಿಸೋಂಥ ಕೆಲಸ ಅದಾವೆ ಬಗರುಕ್ಮಿಂದು ಫಾರೆಸ್ಟಿಂದು ಅಲ್ಲಿ ನಮ್ಮ ದಾಸ್ಕಪ್ಪ ಎಡೆಲ್ಲಾಗೆ ಮುರುಘಾ ಮಠದಲ್ಲಿ ಪಾಪ ಖಾಸಗಿ ಜಮೀನಲ್ಲಿದ್ದಾರೆ ಅಲ್ಲಿ ಅವರಿಗೆ ಜಾಗ ಕೊಡಿಸ್ಬೇಕು ಅಂಥವೆಲ್ಲ ಬೇಕಾದಷ್ಟು ಅದಾವೆ ರೈತರ ಪರ ಹೋರಾಟ ಮಾಡೋದು ಬೇಕಾದಷ್ಟು ಕೆಲಸ ಅದು ಮಾಡಲ್ಲ ಇವ್ರದ್ದು ಏನಿದ್ರು ಬರೀ ಅಕ್ರಮ ವ್ಯವಹಾರಗಳಿಗೆ ಕುಮ್ಮ ಕೊಡೋದು ಆ ಅಧಿಕಾರಿಗಳು ಯಾರು ಅವ್ರಿಗೆ ಸಾಥ್ ಕೊಡೋಲ್ಲ ಅವ್ರನ್ನ ವರ್ಗಾವಣೆ ಮಾಡೋದು ಇದೇ ಕೆಲಸ ಇದೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡೋಂಥ ಕೆಲಸ ನಾವು ಮಾಡ್ತೀವಿ ಈ ಮೂಲಕ ಹಿಂದೆ ಸುತ್ತೋಲೆ ಹೊರಡಿಸಿದೆ ಗ್ರಾಮ ಠಾಣಾ ಜಾಗಗಳನ್ನು ಉಳಿಸಿ ಅಂತ ಹೇಳಿ ಅನಂತಪುರದಲ್ಲಿ ಗ್ರಾಮ ಠಾಣಾ ಜಾಗ ನಾವು ಹಿಂದೇನೂ ಹೇಳಿದ್ವಿ ಗ್ರಾಮ ಠಾಣಾ ಜಾಗ ಎಲ್ಲೂ ಇಲ್ಲ ಇರೋದು 11 ಎಕರೆ 17 ಗುಂಟೆ 140 ಎಕರೆ ಸರ್ವೆ ನಂಬರ್ ಮಲಂದೂರು ಅಂತ ಅದು ಅತಿಕ್ರಮ ಒಂದೂವರೆ ತಿಂಗಳಿಂದ ಯಾರೋ ಪಾಪ ಬಂದು ಎಲ್ಲ ಕ್ಲೀನ್ ಮಾಡ್ಕೊಟ್ಟಿದ್ದಾರೆ ಅವರು ಜನರ ಅನುಕೂಲಕ್ಕೆ ಮಾಡಿರೋ ಒಳ್ಳೇದು ಮಾಡಿದ್ರು ಗೊತ್ತಿಲ್ಲ ಹೊಡ್ಕೊಳಕ್ಕಂತೂ ರೆಡಿ ಮಾಡಿದ್ದಾರೆ ಆ ಜಾಗ ಹೊಡ್ಕೋಬೇಕು ಅಂತ ಅವರು ಸ್ವಂತಕ್ಕೆ ಮಾಡ್ಕೋಬೇಕು ಅಂತ ಆ ಜಾಗನ ಎಲ್ಲ ರತ್ನಾಕರ ನೇತೃತ್ವದಲ್ಲಿ ಎಲ್ಲ ಮೆಂಬರ್ಗಳು ನಾವೆಲ್ಲ ಮಾಜಿ ಮೆಂಬರ್ಗಳು ಎಲ್ಲ ಅಧ್ಯಕ್ಷರು ಎಲ್ಲ ಸೇರಿ ಅದನ್ನು ಉಳಿಸಿದ್ವಿ ಬೋರ್ಡ್ ಹಾಕಿ ಕೇಳಿದ್ವಿ 1.5 ತಿಂಗಳ ಹಿಂದೆ ಬೋರ್ಡ್ ಹಾಕಿದ್ವಿ ಅಲ್ಲೇ ನಿಂತ್ಕೊಂಡು ಇಒ ಅವರಿಗೆ ಫೋನ್ ಮಾಡಿದ್ದಾರೆ ಸರ್ ಈ ಜಾಗ ಬಂದು ಪರಿಶೀಲನೆ ಮಾಡಿ ಈ ಜಾಗಕ್ಕೆ ಒಂದು ಬಂದೋಬಸ್ತ್ ಮಾಡಿ ಅಂತೇಳಿ ನಾವು ಹಿಂದೆ ಅದು ಸರ್ವೆಗೆಲ್ಲ ಕೊಟ್ಟು ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ತೋರಿಸಿದ್ವಿ ಪಾಣಿ ಸಹ ತೋರಿಸಿರೋದು ಗ್ರಾಮ ಠಾಣ ಪಕ್ಕ ಗ್ರಾಮ ಠಾಣ ಅಂತೇಳಿ ಸರ್ವೆ ಮಾಡಿ ಅಂತ ಹೇಳಿದ್ರೆ ಇವತ್ತವರೆಗೂ ಯಾವುದೇ ಅಧಿಕಾರಿ ವರ್ಗ ಅಲ್ಲಿ ಬಂದು ಆ ಸ್ಥಳ ಪರಿಶೀಲನೆ ಮಾಡಿದ್ರು ವಿಡಿಯೋ ಹೋಗಿದ್ದಾರೆ ಆ ವಿಡಿಯೋ ಬೋರ್ಡ್ ಆಗಿದ್ದಾರೆ ಈಗ ನಾನು ನಿನ್ನೆ ಒಂದು ಲೆಟರ್ ನೋಡಿದೆ PDO ಅವ್ರನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ ಯಾವುದಕ್ಕೋಸ್ಕರ ಆಡಳಿತಾತ್ಮಕ ವೃತ್ತದೃಷ್ಟಿಯಿಂದ ಹಂಗಾರೆ PDO ಅನ್ನೋರಿಗೆ ಆಡಳಿತ ಮಾಡೋಕ್ಕೆ ಬರಲ್ವಾ ಈಗ ಹೊಸಬ ಬಂದರೆ ಮಾತ್ರ ಆಡಳಿತ ಮಾಡ್ಬೇಕು ಈ ಹಿಂದರು ಆಡಳಿತನೇ ಮಾಡಕ್ಕೆ ಬಂದಿಲ್ಲ ಅವರಿಗೆ ಯಾವ ಸಿಸ್ಟಮ್ ಇದು ಅವ್ರು ಕೌನ್ಸಿಲಿಂಗ್ ಅಲ್ಲಿ ಬಂದಿದ್ದಾರೆ ಅವ್ರ ಪ್ಲೇಸ್ ಕೇಳಿದ್ದಾರೆ ಅವ್ರಿಗೆ ಆಗಿದೆ ಪ್ಲೇಸ್ ಆದ್ರೆ ಇವರೇ ತೋರಿಸ್ತಾರೆ ಆಡಳಿತ ಇದು ಯಾವ ಸಿಸ್ಟಮ್ ನಂಗೆ ಅರ್ಥ ಆಗಿಲ್ಲ ಆಡಳಿತ ಅಂದ್ರೆ ಇವಂದ್ರೆ ಬೇರೆ ಅಡ್ಮಿನಿಸ್ಟ್ರೇಟರ್ ಇರುತ್ತೆ ಯಾಕೆ ಸರ್ ಅಡ್ಮಿನಿಸ್ಟ್ರೇಟರ್ ಪ್ರತಿ ತಿಂಗಳು ಬರ್ಬೇಕು ಮೀಟಿಂಗ್ ಬರ್ದೆ 2-3 ತಿಂಗಳಿಗೆ ಬರ್ತಾರ ಅವರು ಅದಕ್ಕೆ ಅರ್ಥ ಬುಕ್ ನೋಡಿದ್ರೆ ತಿಂಗಳ ಸೈನ್ ಹಾಕ್ಬೋದು ಪಂಚಾಯತಿಯಲ್ಲಿ ನೋಡ್ತೀವಿ ಈಗ CC ಕ್ಯಾಮ್ರಾ ಇದೆಲ್ಲ ತೆಗ್ಸ್ ನೋಡಿ ಎಷ್ಟು ದಿನ ಬರ್ತಾರೆ ಇರ್ತೀವಿ ಬುಕ್ ತಗೊಂಡೋಗ್ತಾನೆ ಪಿಯೂನು ಸಾಗರದಲ್ಲಿ ಸೈನ್ ಹಾಕ್ಸ್ಕೊಬರಕ್ಕೆ ಯಾವ್ದೊಂದು ಒಂದು ಕಸದ ಗಾಡಿ ಹಾಳಾಗಿ ನಿಂತ್ಕೊಂಡಿತ್ತು ಇಲ್ಲಿ ಒಂದು 15 ದಿವಸ ಆಗಿತ್ತು
ರಿಪೇರಿ ಮಾಡಿಸೋದಿಗೆ ಇವರು ಅಡ್ಮಿನಿಸ್ಟ್ರೇಟರ್ ಹತ್ರ ಫೋನ್ ಮಾಡಿ ಕೇಳಿದ್ರೆ ನಾನು ಬರದಂಗ ಮಾಡ್ಬೇಡ, 1 ತಿಂಗಳ ತನಕ ನಿಲ್ಬೇಕಾಯ್ತು. ಇಡೀ ಊರಿನ ಜನಕ್ಕೆ ಗೊತ್ತಿದೆ ಆ ಜಾಗನ ಕಬಳಿಸ್ಬೇಕು, ಅದನ್ನ ತಮ್ಮ ಸ್ವಂತ ಮಾಡ್ಕೋಬೇಕಂತ ಹೋರಾಟ ಅವ್ರ ಹೋರಾಟ ಈ ರೀತಿ. ನಾವು ಅದನ್ನ ಹೊಡ್ಕೋಬೇಕು ಅನ್ನೋ ಉದ್ದೇಶಕ್ಕಾಗಿ ನಮ್ಮ ಹೋರಾಟ ನೀವು ಹೊಡ್ಕೋಬೇಡಿ, ಊರಿನ ಜನಕ್ಕೆ ಕೊಡಿ. ಅದು ಒಂದು 11 ಎಕರೆ 17 ಗುಂಟೆ ಒಂದು ಜಾಗ ಮಾಡಿದ್ರೆ 560 ಜನ ಒಂದು ಊರೇ ಕ್ರಿಯೇಟ್ ಆಗುತ್ತೆ. ಆ ಊರು ಅನಂತಪುರಕ್ಕೊಂದು ಅಸೆಟ್ ಆಗುತ್ತೆ. ಇಡೀ ಸರ್ಕಾರನೇ ಹೇಳುತ್ತೆ ಮಲಂದೂರಲ್ಲಿ ತುಂಬಾ ಗ್ರಾಮ ಠಾಣಾ ಜಾಗಗಳಿದಾವೆ, ಆ ಗ್ರಾಮ ಠಾಣಾ ಜಾಗಗಳಲ್ಲಿ ಬಿಡಿಸಿ ಎಲ್ಲ ಜನಕ್ಕೆ ಅವಕಾಶ ಕೊಡಬೇಕು. ಇನ್ನು ಎಷ್ಟು ಜನ ನಿರಾಶ್ರಿತರಿದ್ದಾರೆ? ತುಂಬಾ ಜನ ಇದ್ದಾರೆ. ನಾನು ಹಿಂದೆನೂ ಹೇಳಿದ್ದೀವಿ, ಇಡೀ ಅಶೋಕ್ ರಸ್ತೆಯಿಂದ ಹಿಡಿದು ಮುಂಬಾಳು, ಮಲಂದೂರು, ತಾವರಹಳ್ಳಿ, ದಾಸಕೊಪ್ಪ, ಅನಂತಪುರ, ಸಿದ್ದೇಶ್ವರ ಕಾಲೋನಿ, ರೈಲ್ವೆ ಸ್ಟೇಷನ್ ಎಲ್ಲೂ ಜನಗಳಿಗೆ ಜಾಗಗಳೇ ಇಲ್ಲ. ಈ ಜಾಗ ಇರೋ ಒಂದು ಸಣ್ಣ ಮನೆಗಳಲ್ಲೇ ಅವರವರೇ ಸಣ್ಣ ಸಣ್ಣ ಗೂಡು ಮಾಡ್ಕೊಂಡಿದ್ದಾರೆ. ಒಂದು ರೂಮಲ್ಲಿ 5 ಜನ ಬಾಳೋ ಪರಿಸ್ಥಿತಿ ಆಗಿದೆ. ಇದು ಜನಕ್ಕೆ ಕೊಡಬೇಕು. ಇದೇ ನಮ್ಮ ಹೋರಾಟ. ನಾವು ಹಿಂದಿನೂ ಹೇಳಿದ್ವಿ, ಇದನ್ನೇನಾರು ನೀವು ಕಾರ್ಯಗತ ಮಾಡಿಲ್ಲ, ಇದನ್ನ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ನಾವು ಹೋರಾಟ ಮಾಡ್ತೀವಿ ಅಂತ. ನಾವು ಈ ಪಿಡಿಒದ ವಿಚಾರನ ಆಡಳಿತ ದೃಷ್ಟಿಯಿಂದ ನನಗೆ ಕನ್ಫ್ಯೂಸ್ ಆಗಿದ್ದೀನಿ. ಆಡಳಿತ ಮಾಡಕ್ ಬರೆದ ಮೇಲೆ ಪಿಡಿಒ ಹಾಕಿದ್ದಾರೆ ಅವರು. ಯಾವ ಸಿಸ್ಟಮ್ ಇದು? ಆಡಳಿತ ಬಂದು ಅವರು ಎಲ್ಲ ಓದ್ಕೊಂಡು ಚೆನ್ನಾಗಿ ಅದ್ರ ಬಗ್ಗೆ ತಿಳ್ಕೊಂಡು RDPR ಡಿಪಾರ್ಟ್ಮೆಂಟ್ ಸ್ಟಡಿ ಮಾಡ್ಕೊಂಡೆ ಬಂದು ಎಕ್ಸಾಮ್ ಬರ್ದಾರೆ ಪಾಸ್ ಆದರು ಎಲ್ಲ ಬಂದಿರೋದು. ಅವ್ರಿಗೇನು ಮಾಡೋಕ್ಕಾಗಲ್ಲ ಅಂತೆಲ್ಲ ಕೆಲಸ ಮಾಡ್ತಾರೆ. ಇವ್ರು ಮಾಡಿಸ್ಬೇಕಲ್ವಾ ಅಡ್ಮಿನಿಸ್ಟ್ರೇಟರ್. ಈಗ ಅಧ್ಯಕ್ಷರು ಇರ್ತಾರೆ, ಅಧ್ಯಕ್ಷ ಇದ್ದೇನೇನು PDO ಹೇಳಿ ಈ ರೀತಿ ಕೆಲಸ ಮಾಡ್ತಾರೆ. ಮತ್ತೆ ಅಡ್ಮಿನಿಸ್ಟ್ರೇಟರ್ ಏನ್ ಮಾಡೋದು? ಸುಮ್ಮನೆ ಚಕ್ಕಿ ಸೈನಿಕ ಮಾತ್ರ ಇರೋದು ಇವರು. ಚಕ್ಕಿ ಆ ಸಿಸ್ಟಮ್ ನಮ್ಮೂರಲ್ಲಿ ಬೇಡ. ಇಲ್ಲಿ ಹೋರಾಟಗಾರರು ಬೆಳೆದ ಊರು, ಹೋರಾಟಗಾರರಿಂದ ಕೂಡಿದವರು. ಈ ಊರಲ್ಲಿ ಈ ಸಿಸ್ಟಮ್ ನಿಮ್ಗೆ ಬೇಡ. ನೀವು ಫಸ್ಟ್ ನಿಂತ್ಕೊಳ್ಳಿ, ಸರಿಯಾಗಿ ಬಂದಿ ಇವನ್ ಕರ್ಕೊಬನ್ನಿ. ಎಷ್ಟು ದಿನ ಬಂದಿರ? ರತ್ನಾಕರ್ ಅವರು ಅಲ್ಲೇ ನಿಂತ್ಕೊಂಡು ಫೋನ್ ಮಾಡಿದ್ರು. 1.5 ತಿಂಗಳು 18ನೇ ತಾರೀಕು ಜೂನ್ ಅಲ್ಲಿ ಫೋನ್ ಮಾಡಿದ್ದವ್ರು. ನನಗೆ ನೆನಪಿದೆ ಅವತ್ತಿನ ದಿನ. ಅದೇ ಸ್ಪಾಟ್ ಅಲ್ಲಿ ನಿಂತ್ಕೊಂಡು ಫೋನ್ ಮಾಡಿದ್ದಾರೆ. ಎಷ್ಟು ದಿನ ಬಂದು ಆ ಸ್ಪಾಟ್ ನೋಡಿದ್ದಾರೆ? 11 ಎಕರೆ 17 ಗುಂಟೆ ಸ್ವಾಮಿ. ಊರಿನ ಜನ 600 ಫ್ಯಾಮಿಲಿ ಬದುಕುತ್ತಲ್ಲಿ. ಹಾಳು ಮಾಡ್ಬೇಡಿ, ಊರು ಬೆಳಿಬೇಕದು. ಜಾಗ ರಕ್ಷಣೆ ಮಾಡಿ ಅದೇ ಜಾಗ ಯಾರು ರಕ್ಷಣೆ ಮಾಡ್ತಾರೆ ಅವ್ರನ್ನ ಎತ್ತಾಕ್ಬಿಡ್ತಾರೆ. ಒಳ್ಳೆ ಕೆಲಸ ಮಾಡೋರು ಯಾರಿಗೂ ಬಿಡಲ್ಲ ಇವರು. ಇವನ್ನೆಲ್ಲ ಕರ್ಕೊಂಡು ಬೇರೆ ಕಡಿದ್ರೆ ಯಾರು ಅವರಿಗೆ ಸರಿಯಾಗಬೇಕು, ಯಾರು ಅವ್ರಿಗೆ ಅನುಕೂಲ ಆಗಬೇಕು ಅವ್ರನ್ನ ಹಾಕೊಂತಾರೆ. ನಾನು ಇದರಲ್ಲಿ ಒಂದು ಮಾತು ಹೇಳಿಬಿಡ್ತೀನಿ. EO COs ಯಾರು ಬಂದಿಲ್ಲ. ಮಾನ್ಯ ತಹಶೀಲ್ದಾರ್ ಅವರಿಗೆ ಒಂದು ಮನವಿ ಮಾಡ್ತೀನಿ, ದಯವಿಟ್ಟು ಎಲ್ಲ ಊರಿನಲ್ಲೂ ನೀವು ಒತ್ತುವರಿ ಜಾಗದಲ್ಲಿ ಬಿಡಿಸ್ತಾ ಇದ್ರಿ, ಬನ್ನಿ ಮೇಡಮ್ ಅವರೇ. ನಮ್ಮೂರಲ್ಲೂ ಒರಿಜಿನಲ್ ಗ್ರಾಮ ಠಾಣಾ ಪಾಣಿಯಲ್ಲೇ ಮೆನ್ಷನ್ ಆಗಿದೆ. 148ನೇ ಸರ್ವೆ ನಂಬರ್ ಗ್ರಾಮ ಠಾಣಾ ಅಂತಿದೆ. ನೀವೊಂದು ಪಾಣಿ ತೆಗೆಸ್ಕೊಳ್ಳಿ, ನೋಡಿ, ನೀವು ಕ್ರಮ ಕೈಗೊಳ್ಳಿ. ನಿಮ್ಗೆ ಒಳ್ಳೆ ಹೆಸರಿದೆ, ದಯವಿಟ್ಟು ಕ್ರಮ ಕೈಗೊಳ್ಳಿ ಅಂತ ಹೇಳ್ತಾ ನಾನು ಈ ಮೂಲಕ ಮನವಿ ಮಾಡ್ತೀನಿ.